ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಮಗಳೇ, ನಾನು ಬಂದಾಯ್ತು. ಹಿರಣ್ಮಯಿ, ಬಂದು ಪ್ರಸಾದ ಕುಡಿದು ಪೂಜೆನ ಪೂರ್ತಿ ಮಾಡು. ಸರಿ ಅಜ್ಜಿ. ಹಿರಣ್ಮಯಿನೂ ಸಾಯ್ನಿಲ್ಲ, ಆ ಬಂಗಾರಿನೂ ಸತ್ತಿಲ್ಲ. ಇಷ್ಟಕ್ಕೆಲ್ಲ ಯಾರು ಕಾರಣ ಅಂತ ಗೊತ್ತು. ಆ ಮಹಾತಾಯಿನೇ ಇದಕ್ಕೆಲ್ಲ ಕಾರಣ. ಅಯ್ಯೋ, ಅವು ತಗೊಳ್ಳಿ, ಯಾರ ಬದಲಾಯಿಸ್ಕೊಳ್ಳಿ. ತಗೊಳಪ್ಪ, ಕೃಷ್ಣ ಕುಂಕುಮ ಇಡು. ತಗೊಳಪ್ಪ, ತಾಡಿ. ಮಹಾದೇವಿ ಯಾವ ಅಡೆತಡೆನೂ ಇಲ್ಲದೆ ಈ ಮದುವೆ ಸುಸೂತ್ರವಾಗಿ ಸಾಂಗವಾಗಿ ಹೌದಮ್ಮ. ಅಪ್ಪ ಒಬ್ರಿಲ್ಲ ಅಷ್ಟೇ. ಹೌದೌದು. ಹಾ, ಒಳಗಡೆ ಬಂದ್ಬಿಟ್ಟಿರಾ? ನಾವು ಹೋಗಿ ಆರತಿ ತಗೊಂಡ್ಬರ್ತೀನಿ. ಅಲ್ಲಿವರೆಗೂ ಇಲ್ಲೇ ಇರಿ. ಬನ್ನಿ ಅಮ್ಮ. ಪದ್ಧತಿ ಪ್ರಕಾರ ಗಂಡಿನ ಮನೆಯವರು ಮದುಮಕ್ಕಳನ್ನ ಆರತಿ ಮಾಡಿ ಮನೆ ಒಳಗೆ ಕರ್ಕೋಬೇಕು ಅಲ್ವಾ? ಆಯ್ತಮ್ಮ, ನಾವು ನೀವು ಒಂದೇ ಆದ್ಮೇಲೆ ನಮ್ಮನೆ ಏನು ನಿಮ್ಮನೆ ಏನು, ನೀವೇ ಆರತಿ ಮಾಡಿ. ಸರಿನಾ? ಬಲ್ಗಾಲಿಟ್ಟು ಒಳಗೆ ಬಾ.
ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಾಳೆ. ನಮ್ಮ ಸಂಪ್ರದಾಯ ಮಾಡೋದಕ್ಕೆ ಮನೇಲಿ ಯಾರೂ ಇಲ್ಲ. ನೀವು ನಮ್ಮ ಕುಟುಂಬದವರು. ಮದುಮಗಳಿಗೆ ಈ ಬಾಗಣ ನೀಡಿ ವಧುವರರಿಗೆ ಆಸೆ ಹಾಡು ಹೇಳಿ ಆರತಿ ಮಾಡಿಬಿಡಿ. ಆಯ್ತು. ಅಜ್ಜಿ, ನನಗೂ ಇದು ಮಾಡಕ್ಕಿಷ್ಟ. ನಾನು ಇದನ್ನ ಅಪ್ಪ ಅಮ್ಮಂಗೆ ಮಾಡ್ಲಾ? ಹಿರಣ್ಮಯಿ, ನೀನಿನ್ನೂ ಚಿಕ್ಕವಳು, ದೊಡ್ಡವಳಾದ್ಮೇಲೆ ಮಾಡುವಿಯಂತೆ. ಯಾಕೆ ನಾನು ಆರತಿನ ಮಾಡಬಾರ್ದಾ? ಮಾಡಬಹುದು ಮಗಳೇ, ಆದರೆ ಇದನ್ನೆಲ್ಲ ಹಿಡ್ಕೊಳ್ಳೋದಕ್ಕೆ ನಿಂಗೆ ಶಕ್ತಿ ಬೇಕಲ್ವಾ? ಅದಕ್ಕಾದ್ರೂ ನೀನು ದೊಡ್ಡವಳಾಗಬೇಕು. ಅಲ್ಲಿವರೆಗೂ ದೊಡ್ಡವರು ಹೇಗೆ ಮಾಡ್ತಾರೆ ಅನ್ನೋದು ನೋಡ್ಕೊ. ನಾನು ಏನೇ ಹೇಳಿದ್ರು ನಾನು ಚಿಕ್ಕಳು ಅಂತ ನನಗೇನು ಮಾಡೋಕ್ಕೆ ಬಿಡೋದಿಲ್ಲ ನೀವು. ನಾನು ಚಿಕ್ಕವಳಾದ್ರೂ ಕಷ್ಟಪಟ್ಟು ಪಂಚಲಿಂಗಗಳಲ್ಲಿ 2 ಲಿಂಗ ತಂದಿದ್ದೀನಿ, ಗೊತ್ತಾ? ನನಗೆ ಅಮ್ಮನವರು ಯಾವಾಗಲೂ ಸಹಾಯ ಮಾಡ್ತಾರೆ. ನೀವು ನನಗೆ ಕೊಟ್ಟಿದ್ದಿದ್ರೆ ಆ ಅಮ್ಮನವರು ಎತ್ಕೊಳ್ಳೋಕ್ಕೆ ಸಹಾಯ ಮಾಡ್ತಿದ್ರು. ಹಿರಣ್ಮಯಿ, ಎಲ್ಲದಕ್ಕೂ ಹೀಗೆ ಹಠ ಮಾಡಬಾರ್ದು ಕಂದ. ದೊಡ್ಡೋರು ಹೇಳೋದನ್ನ ಕೇಳಬೇಕು, ಮನನ ಮಾಡ್ಕೋಬೇಕು. ನಿನ್ನ ಒಳ್ಳೇದಕ್ಕಲ್ವ ಅವ್ರು ಹೇಳೋದು. ಸರಿ, ಆಯ್ತು ಬಿಡಿ, ನೀವು ಆರತಿ ಮಾಡಿ. ಹಸೆಗಿಗ ಬರುವಳು ಕುಸುಮಲೋಚನೆ, ವನುತೆ ವಯ್ಯಾರಿ ಬರುವಳು ಕಾಂತೆ. ಹಸೆಗಿಗ ಬರುವಳು ಕುಸುಮಲೋಚನೆ. ರಶ್ಮಿ, ನಮ್ಮ ಬಂಗಾರಿನ ಮದುವೆಯಾಗಿ ನಮ್ಮ ಕುಟುಂಬದವರಲ್ಲಿ ಒಬ್ಬಳಾಗಿದ್ಯಾ. ನಮ್ಮ ಮನೆ ದೇವರಾದ ಈ ಮಹಾತಾಯಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೋ. ನಾನು ನಮ್ಮಮ್ಮನ ನೋಡೇ ಇಲ್ಲ, ಬರೀ ಈ ಫೋಟೋದಲ್ಲಿ ಮಾತ್ರ ನೋಡ್ತಿರೋದು.
ಹೇಳ್ತಾರೆ ನಮ್ಮಮ್ಮ ದೇವ್ರ ಹತ್ರ ಹೋಗ್ಬಿಡುತ್ತಂತೆ. ಆಮೇಲೆ ಸಿಕ್ಕಿದ್ದೆ ನೀವು. ನಿಮ್ಮಲ್ಲೇ ನಾನು ನಿಜವಾದ ಅಮ್ಮನ ಪ್ರೀತಿ ಕಂಡಿದ್ದೀನಿ. ನನ್ನೆಲ್ಲ ಕಷ್ಟ ಸುಖಗಳಿಗೆ ನೀವು ಜೊತೆಯಾಗಿದ್ರಿ. ಈಗ ನೀವೇ ನನಗೆ ನಿಜವಾದಮ್ಮ. ಕಂದ, ಇನ್ಯಾವತ್ತೂ ಅಮ್ಮ ಇಲ್ಲ ಅನ್ನೋ ಕೊರಗು ನಿಂಗಿರಬಾರ್ದು. ಹಾಗೆ ನೋಡ್ಕೋತೀನಿ ನಿನ್ನ. ಜಾಜಿ ಹೋದ್ಮೇಲೆ ನನ್ನ ಬದುಕೆ ಬೇಡ ಅನಿಸ್ತಿತ್ತು. ಹಿರಣ್ಮೈಗೋಸ್ಕರ ಉಳ್ಕೊಂಡೆ. ಜಾಜಿನ ಮರೆಯೋಕ್ಕೆ ಆಗ್ತಿರ್ಲಿಲ್ಲ. ಅವಳು ಯಾವಾಗಲೂ ನನ್ನ ಮನಸ್ಸಲ್ಲಿದ್ದಾಳೆ. ನೀವು ನನ್ನ ಜೊತೆಗಿದ್ದೀರಾ. ನಿಮ್ಮ ಹತ್ರ ನಾನು ಕೇಳ್ಕೊಳ್ಳೋದು ಒಂದೇ, ಹಿರಣ್ಮೈನ ಚೆನ್ನಾಗಿ ನೋಡ್ಕೊಳ್ಳಿ. ಅದನ್ನ ನೀವು ಹೇಳ್ಬೇಕಾ ಬಂಗಾರಿ ಅವರೇ? ಇನ್ನು ಮುಂದೆ ಈ ಮನೆ ಜನ, ನಿಮ್ಮ ಮಗಳು ಎಲ್ಲ ನನ್ನವರೇ. ನೋಡಪ್ಪ ಬಂಗಾರಿ, ನಮಗಿರೋಳು ಒಬ್ಬಳೇ ಮಗಳು. ಅವಳಿಗೆ ದೊಡ್ಡ ಸಂಬಂಧ ನೋಡಿ ಮದುವೆ ಮಾಡಬೇಕು ಅಂತ ಆಸೆ ಪಟ್ವಿ. ಅವಳು ಸುಖವಾಗಿರ್ಬೇಕು ಅಂತ ಬಯಸಿದ್ವಿ. ಆ ಸ್ವಾರ್ಥಕ್ಕೋಸ್ಕರ ನಾನು ನಿಮಗೆ ತೊಂದರೆ ಕೊಟ್ಟೇನೋ ನಿಜ. ಆದರೆ ನೀವೆಲ್ಲ ಅದನ್ನು ಮನಸ್ಸಲ್ಲಿಟ್ಕೊಂಡು ನನ್ನ ಮಗಳಿಗೆ ತೊಂದರೆ ಕೊಡಬೇಡಿ. ನಾನು ನಿಮ್ಮನ್ನು ಕೇಳ್ಕೊಳ್ಳೋದಿಷ್ಟೇ. ಎಲ್ಲಾದರೂ ಉಂಟೇನಮ್ಮ. ನಮ್ಮನೇಲಿ ಆಗ ನಡೆದಿದ್ದನ್ನ ಆಗ್ಲೇ ಮರ್ತು ಬಿಡುವಂತ ಜನ ನಾವು. ನಮ್ಮಿಂದನೂ ಸಾಕಷ್ಟು ತೊಂದರೆ ಅವಮಾನಗಳಾಗಿದೆ ನಿಮಗೆ. ಅಂಥವನ್ನೆಲ್ಲ ಯಾವುದೋ ಒಂದು ಕೆಟ್ಟ ಕನಸು ಅಂತ ನಾವೆಲ್ಲ ಮರ್ತು ಬಿಡೋಣ. ಇನ್ನೇನಿದ್ರು ಸುಖ ಸಂಸಾರದ ಕನಸು ಅಷ್ಟೇ. ಅಯ್ಯಯ್ಯೋ, ಇದೇನೇ ಗೌರಮ್ಮ, ಹಾಲೆಲ್ಲ ಚೆಲ್ಬಿಟ್ಟಿದ್ಯಲೇ, ಅದು ಮನೆ ಮುಂದೆ. ಹಾಲು ಬಾಕ್ಲಲ್ಲೇ ಬಿದ್ದಾಯ್ತು. ಕ್ಷಮಿಸ್ರಿ, ತಿರ್ಗಾ ಹೋಗ್ತರ್ತೀನಿ. ಈಗ ಹಾಲು ಚೆಲ್ಬಾರ್ದಿತ್ತಲ್ವಾ? ಅದು ಇವತ್ತು. ಈಗಾಗಲೇ ಮದುವೆ ಮುಂಚೆನೆ ಬೇಕಾದಷ್ಟು ಅಡೆತಡೆಗಳು ಬಂತು. ಎಲ್ಲ ನಿವಾರಣೆಯಾಗಿ ಮದುವೆ ಆಯಿತು ಅನ್ನೋಷ್ಟರಲ್ಲಿ ಈ ಹಾಲು ಚೆಲ್ಲಿ ಅಪಶಕನ ಆಯ್ತಲ್ಲಮ್ಮ. ಏನು ಆತಂಕ ಬೇಡಮ್ಮ. ನೋಡಿ, ನಾವು ಮನೆ ಒಳಗಡೆ ಹಾಲು ಉಕ್ಕಿಸ್ತೀವಲ್ವಾ, ಅದು ಚೆಲ್ಲುತ್ತೆ. ಇದು ಮನೆ ಹೊರಗಡೆ ಚೆಲ್ಲಿದೆ, ಅದು ಒಳಗಡೆ ಚೆಲ್ಲುತ್ತೆ ಅಷ್ಟೇ. ಮನೆ ಹೊರಗಡೆ ಹಾಲು ಚೆಲ್ಲಿದ್ರೆ ಶ್ರೀಕೃಷ್ಣ ಪರಮಾತ್ಮ ಮನೆ ಒಳಗಡೆ ಬರೋ ಸೂಚನೆಯಂತೆ. ಮದುಮಗಳು ಮನೆ ಒಳಗಡೆ ಬರೋಕ್ ಮುಂಚೆ ಅಕ್ಕಿ ಸೇರ್ನ ಒದ್ಕೊಂಡೆ ತಾನೇ ಮನೆ ಒಳಗಡೆ ಬರೋದು. ಅದೆಲ್ಲ ಯಾಕೆ ಮಾಡ್ತೀವಿ ಹೇಳಿ? ಮನೆ ತುಂಬ ದವಸ ಧಾನ್ಯ, ಅಕ್ಕಿ, ಹಾಲು, ಮೊಸರು ಎಲ್ಲ ಉಕ್ಕಿ ಹರಿಲಿ ಅಂತ. ನೋಡಿ, ಇದ್ರ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ. ಮುಂದಿನ ಶಾಸ್ತ್ರಕ್ಕೆ ಯಾವ ದಿನ ಚೆನ್ನಾಗಿದೆ ಅಂತ ಜ್ಯೋತಿಷರನ್ನ ಕೇಳಿ ಸಿದ್ಧ ಮಾಡ್ಕೊಳ್ಳೋಣ. ನನಗ್ಯಾಕೋ ಈ ಹಾಲು ಚೆಲ್ಲಿದ್ದು ತುಂಬ ಆತಂಕ ಆಗ್ತಿದೆ. ನೀವು ಹೇಗೂ ಶಾಸ್ತ್ರಕ್ಕೆ ಮುಹೂರ್ತ ಕೇಳಕ್ಕೆ ಹೋಗ್ತಿದ್ದೀರಲ್ವಾ, ಅವ್ರಿಗೆ ಈ ಘಟನೆ ಬಗ್ಗೆನೂ ಹೇಳಿ. ಅವ್ರೇನಾದರೂ ಪರಿಹಾರ ಹೇಳಿದ್ರೆ ಅದನ್ನು ಮಾಡೋಣ. ಆಗ್ಲಮ್ಮ, ನನಗೇನೋ ಇದು ಶುಭ ಅಂತ ಅನಿಸ್ತಿದೆ.
ಆದರೆ ನಿಮಗೆ ಆತಂಕ ಅನುಮಾನ. ನೀವೇನು ಚಿಂತೆ ಮಾಡಬೇಡಿ, ಎಲ್ಲದಕ್ಕೂ ಒಂದು ಪರಿಹಾರ ಅಂತ ಇದ್ದೇ ಇರುತ್ತೆ. ನೋಡಿ, ಅಭಾಶುಭ ಏನೇ ಆದರೂ ನಾವು ಆ ಮಹಾತಾಯಿಗೆ ಪೂಜೆ ಮಾಡಿಸೋದು ವಾಡಿಕೆ. ಅಮ್ಮನವ್ರಿಗೂ ಒಂದು ಪೂಜೆ ಮಾಡಿಸ್ಕೊಂಬರ್ತೀವಿ ಬಿಡಿ. ಬಂಗಾರಿ, ಬೇಗ ಸಿದ್ಧಾಗೋ. ನಾನು, ನೀನು, ರಶ್ಮಿ 3 ಜನ ಬೇಗ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ. ನೀವು ರಶ್ಮಿ ಹೋಗಿ ಬನ್ನಿ, ನಾನು ಹಿರಣ್ಮೈ ಇಲ್ಲೇ ಇರ್ತೀವಿ. ಯಾಕೋ ತುಂಬ ಸುಸ್ತು ಅನಿಸ್ತಿದೆ. ಅಯ್ಯೋ, ಏನಾಗ್ತಿದೆಯಪ್ಪ? ಮತ್ತೆ ಯಾಕೆ ಸುಸ್ತಾಗ್ತಿದೆ? ಅಂಥದ್ದೇನೂ ಇಲ್ಲ, ಸ್ವಲ್ಪ ನಿದ್ದೆ ಇಲ್ವಲ್ಲ, ಅದಕ್ಕೇನೆ ಸುಸ್ತು. ಹಿರಣ್ಮೈ ಬಾ. ಮದುವೆಗೆ ಮುಂಚೆನೇ ನೋಡಿದ್ನಲ್ಲಮ್ಮ ಇವರ ಜಾತಕನ. ಕಂಟಕಗಳಿಂದ ಪರಿಹಾರ ಆಗುತ್ತೆ ಅಂತ ಹೇಳಿದ್ದೆ, ಎಲ್ಲವೂ ಕಳೀತಲ್ಲ. ಈಗ ಜಾತಕದಲ್ಲಿ ಏನು ದೋಷ ಇಲ್ಲ. ಹಾಗೆ ನೋಡಿದರೆ ಹಾಲು ಚೆಲ್ಲೋದು ಶುಭ ಸೂಚಕವೇ ಅಲ್ವಾ? ಅದಕ್ಕೆ ಅಲ್ವಾ ನಾವು ದೇವರುಗಳಿಗೆ ಹಾಲಿನ ಅಭಿಷೇಕ ಮಾಡೋದು. ಆದರೂ ಇವ್ರ ಮನೆಯವರಿಗೆ ಏನೋ ಒಂಥರ ಆತಂಕ. ಆಯಿತು, ಯಾವುದಕ್ಕೂ ನಿಮ್ಮ ತೃಪ್ತಿಗೆ ನಿಮ್ಮ ಕುಲದೇವರು ಯಾವುದು ಅಂತ ತಿಳಿದುಕೊಂಡು ಆ ದೇವರಿಗೆ ಪೂಜೆ ಮಾಡಿಸಿ. ಕುಲದೇವರ ದೋಷ ಏನಾದರೂ ಇದ್ದರೆ ಅದು ಪರಿಹಾರ ಆಗುತ್ತೆ. ಇನ್ನೇನು ಚಿಂತೆ ಬೇಡ. ಆಗ್ಲಿ ಜ್ಯೋತಿಷ್ರೆ, ನೀವು ಇದನ್ನೆಲ್ಲ ಹೇಳಿದ್ ಒಳ್ಳೇದೇ ಆಯ್ತು. ಮದುವೆ ಸಮಯದಲ್ಲಿ ನಾವು ಇದನ್ನೆಲ್ಲ ಮರ್ತೇ ಬಿಟ್ಟಿದ್ವಿ. ನಾನು ನಮ್ಮ ಅಪ್ಪ ಅಮ್ಮಂಗೆ ವಿಷಯ ತಿಳಿಸ್ಬಿಟ್ಟು ಬಂಗಾರಿಯವ್ರನ್ನ ಕರ್ಕೊಂಡು ನಮ್ಮ ಕುಲದೇವತೆಗೆ ಹೋಗಿ ಬರ್ತೀನಿ. ಸರಿ, ನೀವು ಪೂಜೆ ಮಾಡಿಸಿ, ಆಗ ಸಕಲ ದೋಷ ಪರಿಹಾರ ಆದಾಗೆ. ಆಯ್ತು ಜ್ಯೋತಿಷ್ರೇ, ನಿಮ್ಮಲ್ಲಿ ಇನ್ನೊಂದು ವಿಷಯ. ಹೇಳಿ. ಬಂಗಾರಿ ಮತ್ತು ರಶ್ಮಿ ಕೂಡ ಅವಳಿಗೆ ಯಾವತ್ತು ಒಳ್ಳೆ ಪ್ರಶಸ್ತ ದಿನ ಅಂತ ದಯವಿಟ್ಟು ನೋಡ್ಬಿಟ್ಟು ಹೇಳ್ತೀರಾ? ಮೊದಲು ಈ ಆತಂಕ ಎಲ್ಲ ಕಳೀಲಿ, ಆಮೇಲೆ ಯಾವತ್ತಾದರೂ ಒಂದಿನ ಕೂಡ ಅವಳಿ ಮಾಡ್ಬೋದು. ಆಷಾಢ ಕಳೆದ ಮೇಲೆ ಮಾಡ್ಬೋದಲ್ವೇ? ಆಯ್ತು ಜ್ಯೋತಿಷ್ರೇ. ರಶ್ಮಿ, ಹಾಗೆ ಮಾಡೋಣ ಅಲ್ವಾ? ಆಗ್ಲಿಮ್ಮ, ನೀವು ಹೇಗೆ ತೀರ್ಮಾನ ಮಾಡ್ತೀರೋ ಹಾಗೆ. ಆಯ್ತು, ನಾವೇನು ಬರ್ತೀವಿ. ನಿಮ್ಮಿಂದ ತುಂಬ ಉಪಕಾರ ಆಯಿತು, ನಮ್ಮ ಆತಂಕೆಲ್ಲ ಕಳೀತು. ಆಯ್ತಮ್ಮ, ಹೋಗಿ ಬನ್ನಿ. ಆ ಮಹಾತಾಯಿ ನಿಮಗೆ ಒಳ್ಳೇದು ಮಾಡಲಿ. ಗೋಗ್ರಾಸನ ಹಸುಗೆ ತಿನ್ನಿಸಿ ಹೋಗಿ.